ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮ್ಮು ಜಿ ಎಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಲಾಗ್ ಆಗಿರುತ್ತೆ. ಮಾರ್ನಿಂಗ್ನೇ ಮಳೆ ಇತ್ತು. ಸೊ ಸಿಂಪಲ್ಲಾಗಿ ಟಿಫಿನ್ಗೆ ಅಂತ ಒಂದು ಪಲಾವ್ ಮಾಡಿಕೊಂಡೆ. ಪಲಾವ್ ಮಾಡಿ ರೆಡಿ ಇಟ್ಟು ಸಚಿನ ಎಬ್ಬಿಸಿ ಅವನಿಗೆ ಸ್ನಾನಕ್ಕೆ ಬಿಸಿನೀರು ರೆಡಿ ಇತ್ತು. ಸೊ ಅವರು ಹೋಗಿ ಸ್ನಾನ ಮುಗಿಸ್ಕೊಂಬಂದರು. ಆಮೇಲೆ ಇಬ್ಬರು ಒಟ್ಟಿಗೆ ಸೇರಿ ಟಿಫಿನ್ ಮಾಡಿದ್ವಿ. ನನಗೆ ಬೇರೆ ಅವತ್ತು ಹುಷಾರಿರಲಿಲ್ಲ. ಅದೇ ಬೆಂಗಳೂರು ಹೋಗಿ ಬಂದಾಗಿಂದನೂ ಸ್ವಲ್ಪ ಲೈಟಾಗಿ ಜ್ವರ ಇತ್ತು. ಅದು ಬೇರೆ ಕೋಲ್ಡ್ ಟೈಮ್ ಇವಾಗ. ಇಬ್ಬರು ನಾಷ್ಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಅದಾದಮೇಲೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಮಳೆ ನೋಡಿದರೆ ನಿಲ್ತಾನೇ ಇರಲಿಲ್ಲ. ಫುಲ್ ಮಳೆನೇ ಇತ್ತು. ಮಧ್ಯಾಹ್ನ 2 ಗಂಟೆ ಆದ್ರೂ ಕಂಟಿನ್ಯೂಸ್ ಆಗಿ ಮಳೆ ಹೊಡ್ತಾ ಇತ್ತು. ನೋಡ್ತಿರ್ಬೋದು ಯಾವ ಪರಿ ಜೋರಿದೆ ಮಳೆ ಅಂತ. ಸಚ್ಚಿ ಹೇಳಿದರು ಸಂಜೆ ಊಟಕ್ಕೆ ಹೋಗೋಣ ನಿಮ್ಮ ಚಿಕ್ಕಪ್ಪರವ್ರಿಗೆ ಅಂತ ಹೇಳಿದರು. ಅಂದರೆ ಅವರು ಮೊಹರಂ ಇರೋದ್ರಿಂದ ಕುರಿ ಭೇಟಿ ಮಾಡಿದರು. ಅವರು ಊಟಕ್ಕೆ ಹೇಳಿದರು ನಮಗೆ. ಸ್ವಲ್ಪ ಟೈಮ್ ಇಲ್ದಿದ್ರೆ ನಾವು ಅವತ್ತು ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗೋಣ ಅಂತ ನಾವು ರೆಡಿಯಾಗಿ ಹೋದ್ರಾಯ್ತು ಅಂತ ನೋಡಿದ್ರೆ ಬಿಡ್ತಾನೆ ಇಲ್ಲ. ಚಿಕ್ಕಪ್ಪರು ನೋಡಿದರೆ ಮೇಲೆ ಫೋನ್ ಹಚ್ತಾ ಇದ್ರು. ಸೊ ಶಾನು ಅಣ್ಣ ಬಂದಾದ್ಮೇಲೆ ಕಾರ್ ಸಿಕ್ತು. ಆಯಿತು ಅಂತ ನಾವು ರೆಡಿ ಆಗ್ತಾ ಇದ್ವಿ. ಸಚಿನ್ ಅಷ್ಟರಲ್ಲಿ ನಾನು ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಬರ್ತೀನಿ ಅಂತ ಹೋದರು. ಆದರೆ ಮಳೆ ಇರೋದ್ರಿಂದ ಅವ್ರಿಗೂ ಕೂಡ ಕಲೆಕ್ಷನ್ ಸರಿಯಾಗಿ ಆಗಲಿಲ್ಲ. ಮಳೆ ಬಿಡ್ತಾನೆ ಇಲ್ಲ. ನಮ್ಮ ಸೈಡ್ ಎಷ್ಟೊಂದು ಮಳೆ ಇದೆ. ಮಲೆನಾಡು ಸೈಡ್ ಅಂತೂ ಮುಗ್ದೇ ಹೋಯಿತು. ಧರ್ಮಸ್ಥಳ ಮತ್ತು ಸಕಲೇಶಪುರ, ಮಂಗಳೂರು ಈ ಸೈಡ್ ಹೋಗೋರಿಗೆಲ್ಲ ಮತ್ತು ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ದಾರೆ ಹೋಗಬೇಡಿ ಅಂತ. ಸೊ ಆದಷ್ಟು ಸೇಫಾಗಿರಿ. ಮತ್ತು ನಾವು ಪ್ಲೇಸ್ಗಳನ್ನ ನೋಡ್ಬೋದು. ಇಂಥ ಟೈಮಲ್ಲಿ ಹೋಗಿ ಸುಮ್ಮನೆ ಅಪಘಾತಕ್ಕೆ ಈಡಾಗೋದೆಲ್ಲ ಬೇಡ. ಸೇಫಾಗಿರಿ. ಮತ್ತು ಡೆಂಗು ಜ್ವರ ಇರೋದ್ರಿಂದ ಜಾಸ್ತಿ ಸೊಳ್ಳೆನೂ ಕಡಿಸ್ಕೋಬಾರ್ದಂತೆ. ಸೊ ಇಂದ ಸೊಳ್ಳೆನೂ ಆಗ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ರೆಡಿಯಾಗಿ ಗಾಡಿ ತೊಗೊಂಡು ಹೊಂಟ್ವಿ. ನಾನೇ ಹಿಂದೆ ಒಂದ್ಸರಿ ಹೇಳಿದ್ದೆ ಅವಾಗ ಟ್ರಿಪ್ ಮಾಡಿ ಅಂತ. ಆದರೆ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಟ್ರಿಪ್ ಮಾಡೋದೇನು ತಪ್ಪಲ್ಲ. ಅದಕ್ಕೆ ಅಂತ ಟೈಮ್ ಇರುತ್ತೆ. ಅಂಥ ಟೈಮಲ್ಲಿ ಮಾಡಿ. ಫ್ಯಾಮಿಲಿ ನಮಗೂ ಇರುತ್ತೆ. ಸೊ ನಾವು ಸೇಫಾಗಿರಬೇಕು. ನಮ್ಮಪ್ಪ ಸರ್ ಸಾಂಗ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಮುಂದೆ ಮಾತೇ ಬರಲ್ಲ. ಸೊ ಇದು ನಾನು ಫೋಟೋ ಹಾಕ್ತಿದ್ದೀನಲ್ಲ, ಇದು ಬ್ಯಾಡಗಿಯಲ್ಲಿ ಹೊಸದಾಗಿ ಆಗಿರೋ ರೋಡು, ರೈಲ್ವೆ ಸ್ಟೇಷನ್ ಹತ್ರ ಆಗಿರೋ ಅಪ್ಪರ್ ರೋಡ್. ಇದಾಗಿರೋದ್ರಿಂದ ನಂಗೆ ಖುಷಿ ಆಯಿತು. ಒಂಥರ ನಮ್ಮ ಮೆಣಸಿನ್ಕಾಯಿ ತೊಗೊಂಡು ಹೋಗೋ ದೊಡ್ಡ ಗಾಡಿಗಳೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಯಿತು ಅನಿಸುತ್ತೆ ನನಗೆ. ಆಮೇಲೆ ಟ್ರೈನ್ಗಳೆಲ್ಲ ಇದ್ರ ಕೆಳಗಡೆ ಹೋಗುತ್ತೆ. ಆಮೇಲೆ ರೋಡ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನೂ ರಿಪೇರಿ ಇದೆ ಆ ಕಡೆಯಿಂದ ಬರಬೇಕಾದ್ರೆ. ಬಟ್ ಆದ್ರೂ ಓಕೆ, ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾವು ಗಾಡಿಗೆ CNG ಹಾಕಿಸ್ಕೋಬೇಕಿತ್ತು. ಅದನ್ನ ಹಾಕಿಸ್ಕೊಂಡ್ವಿ. ಮಳೆ ಮಾತ್ರ ನಿಲ್ತಾನೇ ಇಲ್ಲ. ಅದರಲ್ಲೇ ಹೋದ್ವಿ. ಇವಾಗ ನಾವು ತುಂಬ ಮಳೆ. ಅದು ಸಂಜೆ ಟೈಮು. ಈ ಥರ ಲಾಂಗ್ ಡ್ರೈವ್ ಹೋಗೋದು ಒಂಥರ ಏನೋ ಮಜಾ ಇರುತ್ತೆ. ಸೊ ನಾವು ಹೋಗ್ತಾ ಇರೋ ಪ್ಲೇಸು ನಮ್ಮ ಚಿಕ್ಕಿ ಊರು. ನಮ್ಮ ಚಿಕ್ಕಪ್ಪನ ಕಡೆ ಹೊರಟಿದ್ದೀವಿ. ಬಟ್ ಯಾವ ಪ್ಲೇಸು ಅಂತ ಸಲಗ ಮೂವಿಯಲ್ಲಿ ಕೇಳೋಕೆ ಮತ್ತು ನೋಡೋಕೆ ಎರಡಕ್ಕೂ ಈ ಹಾಡು ಚೆನ್ನಾಗಿದೆ. ಮಳೆಗಾಲದಲ್ಲಿ ಅಥವಾ ಮಳೆಯಲ್ಲಿ ಹೋಗಬೇಕಾದ್ರೆ, ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಈ ಥರ ಮೆಲೋಡಿ ಸಾಂಗ್ಸ್ ಇಷ್ಟ ಆಗೋದು. ಆಮೇಲೆ ನಾವಿವಾಗ ಹೋಗ್ತಾ ಇರೋ ಊರಿನ ಹೆಸರು ಹೇಳಲ್ಲ, ಅದು ಹಾವೇರಿ ಡಿಸ್ಟಿಕಲ್ಲೇ ಬರುತ್ತೆ. ಶ್ರಾವಣದಲ್ಲಿ ಈ ಗುಡ್ಡದ್ದು ಒಂದು ದೊಡ್ಡ ಜಾತ್ರೆನ ಆಗುತ್ತೆ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವಿವಾಗ ಮನೇನ ರೀಚ್ ಆದ್ವಿ. ಇವಳು ನಮ್ಮ ತಂಗಿ. ಇವಳು ನಾನು ಹೋದಾಗಿಂದ ನನ್ನ ಫೋನೆಲ್ಲ ಅವಳ ಕೈಲೇ ಇತ್ತು. ನಮ್ಮ ಪುಟಾಣಿ ತಂಗಿ ರೇವತಿ ಇವಳು. ನಮ್ಮ ತಾಯಿಯರು 3 ಜನ ಅಕ್ಕ ತಂಗಿ. ಅದರಲ್ಲಿ ಚಿಕ್ಕ ಆಂಟಿಯ ಚಿಕ್ಕ ಮಗಳು ಇವಳು
ರೀತಿ ಕ್ಯೂಟ್. ನಾನು ಹೋದಾಗ ನಮ್ಮ ತಮ್ಮ ಹೋಗಿದ್ದ, ಅದೇ ಬೇಜಾರಾಯಿತು. ಊಟ ಎಲ್ಲ ಚೆನ್ನಾಗಾಯಿತು, ಹೊಟ್ಟೆ ತುಂಬ ಊಟ ಮಾಡಿ ರಿಟರ್ನ್ ನಾವು ಊರಿಗೆ ಬರ್ತಾ ಇದ್ವಿ. ಅಲ್ಲಿ ಹಾವೇರಿಯಲ್ಲಿ ಭರಣಿ ಪಾನ್ ಶಾಪ್ ಅಂತ ಇದೆ. ಇದು ಭರಣಿ ಪಾನ್ ಶಾಪು ನಮ್ಮ ಫ್ಯಾಮಿಲಿ ಇದೆ. ಇದು ನಮ್ಮ ಮಾಮನ ಅಂಗಡಿ, ಅಂದರೆ ನಮ್ಮ ಅಪ್ಪರ ತಂಗಿ ಮಗನ ಅಂಗಡಿ. ನಮ್ಮ ಸ್ಪಾನ್ಸರ್ ಅಲ್ಲ, ಬಟ್ ನನಗೆ ಇವ್ರು ಮಾಡೋದು ಪಾನ್ ಅಂದರೆ ತುಂಬಾ ಇಷ್ಟ. ಸಚ್ಚಿ ಯಾವಾಗಲೂ ಹಾವೇರಿಗೆ ಹೋದರೆ ತೊಗೊಂಬರ್ತಿರ್ತಾರೆ. ಅವ್ರ ಫ್ರೆಂಡ್ ಸರ್ಕಲ್ಲು ಹೋದ್ರೆ ಅಲ್ಲಿಗೆ ಹೋಗ್ತಾರೆ. ನಿಜ ಹೇಳ್ಬೇಕಂದ್ರೆ ಫ್ಯಾಮಿಲಿ ಅಂತಲ್ಲ, ತುಂಬಾ ಚೆನ್ನಾಗಿ ಹೈಜಿನಾಗೆ ಮಾಡ್ತಾರೆ. ಪ್ರತಿಯೊಂದು ಪಾನ್ಗೂ ಅದು ಟೇಬಲ್ನ ಕ್ಲೀನ್ ಮಾಡ್ಕೊಂಡು ಮಾಡ್ತಾರೆ. ಪಾನ್ ಮಾಡ್ತಾ ಇರೋದು ನಮ್ಮ ತಮ್ಮ ಆದಿ, ಇವರು ನಮ್ಮ ಮಾವ. ನಾವು ಯಾವಾಗ ಹೋದ್ರೂ ಫುಲ್ ರಶ್ ಇರುತ್ತೆ ಅವನ ಅಂಗಡಿ. ಆದರೆ ನಾನು ಹೋಗಿದ್ದೆ ಅಂತ ವಿಡಿಯೋ ಮಾಡ್ಕೊಂಡೆ. ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ. ಕಸ್ಟಮರ್ ಕೊರತೆನೂ ಇಲ್ಲ, ಊಟಕ್ಕೂ ಸಹಿತ ಟೈಮ್ ಸಿಗೋದಿಲ್ಲ ಅವ್ರಿಗೆ ಸರಿಯಾಗಿ. ಮದುವೆ ಆರ್ಡ್ರಸ್ ಎಲ್ಲ ತೊಗೊತಾರೆ ಅವರು. ನಾನು ಹೋದರೆ ಯಾವಾಗಲೂ ನಾನು ಕೇಳೋಕ್ಕಿಂತ ಮುಂಚೆನೇ ಸ್ವೀಟ್ ಪಾನನ್ನು ರೆಡಿ ಮಾಡಿರ್ತಾರೆ. ನಮ್ಮ ತಮ್ಮ ಈ ಸರಿ ಅವ್ನು ಹಾಕ್ಕೊಡ್ತಾ ಇದ್ದ, ಪ್ರತಿ ಸರಿ ಮಾಮ ಹಾಕ್ಕೊಡ್ತಿದ್ರು. ಇವಾಗ ನಮ್ಮ ಅಕ್ಕ ಬಂದಳು ಅಂತ ನಮ್ಮ ತಮ್ಮ ಹಾಕ್ಕೊಡ್ತಿದ್ದ. ನನಗೂ ಸಚ್ಚಿಗೂ ಇಬ್ರಿಗೂ ಸೇರಿ ಒಂದು ಪಾನ್ನ ರೆಡಿ ಮಾಡಿ ನಮಗೆ ಪಾನ್ ಕೊಟ್ಟರು. ಪಾನ್ ಮಾತ್ರ ತುಂಬ ಚೆನ್ನಾಗೇ ಮಾಡ್ತಾರೆ. ನನಗೆ ಪಾನ್ನೇ ಇಷ್ಟ ಆಗೋದು. ಯಾಕೆ ಪಾನ್ ತಿಂತೀನಂದರೆ, ಕಾಮನ್ ಆಗಿರೋ ಎಲೆ ಅಡಿಕೆ ಹಾಕ್ಕೊಂಡ್ರೆ ನನಗೆ ಮೈಯೆಲ್ಲ ಬೇರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಒಂಥರ ತಲೆ ಸುತ್ತಂಗೆ ಆಗುತ್ತೆ. ಸೊ ನಾನು ಪಾನ್ನೇ ಹಾಕ್ಕೊಳ್ಳೋದು. ಅದನ್ನ ಮುಗಿಸ್ಕೊಂಡು ನಾವು ಇವಾಗ ಊರ ಕಡೆ ಹೊರಟಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಸಿಂಪಲ್ಲಾಗಿರೋ ಸ್ನ್ಯಾಕ್ಸ ಹೇಳ್ಕೊಡಿ ಅಂತ ಕೇಳಿದರು. ಸೊ ಹೇಳ್ಕೊಡ್ತೀನಿ. ನನಗೆ ಆ್ಯಕ್ಚುಲಿ ಟೈಮ್ ಸಾಕಾಗ್ತಾ ಇಲ್ಲ, ಸ್ವಲ್ಪ ಹುಷಾರು ಬೇರೆ ಇಲ್ಲ, ಅದಕ್ಕೆ ಸಾರಿ. ಖಂಡಿತವಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ನಾನು ಅಷ್ಟು ತಿಳಿಸ್ಕೊಡ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.